ಅದು ಜನಸಾಮಾನ್ಯರ ಪಾಲಿಗೆ ಸರ್ಕಾರಿ ಕಚೇರಿ. ಅದೇ ಸರ್ಕಾರಿ ಅಧಿಕಾರಿಗಳ ಪಾಲಿಗೆ ಅದೊಂದು ರೆಸಾರ್ಟ್. ಯಾರದ ಭಯವಿಲ್ಲದೇನೆ ರಾಜಾರೋಷವಾಗಿ ಗುಂಡು ತುಂಡಿನ ಪಾರ್ಟಿಯನ್ನು ಸರ್ಕಾರಿ ಕಚೇರಿಯಲ್ಲಿಯೇ ಮಾಡ್ತಾ ಇದ್ದಂತಹ ಅಧಿಕಾರಿಗಳು ಸಾರ್ವಜನಿಕರ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಈ ನಡೆಯ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಕೂಡ ಈಗ ಅಲ್ಲಿನ ಜನ ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಯಾರದು ಪಾರ್ಟಿ ಪ್ರಿಯ ಗೌರ್ಮೆಂಟ್ ಆಫೀಸರ್ಸ್ ಅಂದ್ರ? ಇಲ್ಲಿದೆ ನೋಡಿ ಡೀಟೇಲ್ಸ್. ಇದೇನು ಸರ್ಕಾರಿ ಕಚೇರಿಯೋ ಬಾರೋ? ಕಚೇರಿಯಲ್ಲೇ ಅಧಿಕಾರಿಗಳ ಗುಂಡು ತುಂಡು ಪಾರ್ಟಿ. ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ ಸಾರ್ವಜನಿಕರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರಿನಲ್ಲಿರುವ ಸರ್ಕಾರಿ ಕಚೇರಿಯಲ್ಲೇ ಅಧಿಕಾರಿಗಳು ಹೊರಗಿನವರ ಜೊತೆ ಗುಂಡು ತುಂಡಿನ ಪಾರ್ಟಿ ಮಾಡಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಾರ್ಯಾಲಯದಲ್ಲಿ ರಾತ್ರಿ ವೇಳೆ ಅಧಿಕಾರಿಗಳು ಭರ್ಜರಿ ಪಾರ್ಟಿ ಮಾಡಿರುವ ವಿಡಿಯೋ ಫುಲ್ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಿಬ್ಬಂದಿಯೊಬ್ಬರ ನಿವೃತ್ತಿ ಹಿನ್ನೆಲೆ ಪಾರ್ಟಿ ಮಾಡಿದ್ದು ಕಚೇರಿ ದುರ್ಬಳಕೆಗೆ ಎಇಇ ಹನುಮಪ್ಪ ಆತವಾನಿ ಸಾಥ್ ನೀಡಿರುವ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹನುಮಂತಪ್ಪ ಎಡಬ್ಲ್ಯೂ ಅನ್ನೋರು ಪಂಚಾಯತ್ ರಾಜ್ ಉಪವಿಭಾಗ ಸರ್ಕಾರಿ ಕಚೇರಿಯಲ್ಲಿ ನಿನ್ನೆ ರಾತ್ರಿ ಸಾರ್ವಜನಿಕರ ಸ್ಥಳದಲ್ಲಿ ಎಲ್ಲರೂ ಸೇರಿಕೊಂಡು ತಮ್ಮ ಸಿಬ್ಬಂದಿಗಳು, ಆಮೇಲೆ ಹೊರಗುತ್ತಿಗೆ ಕೆಲಸ ಮಾಡೋರು, ರಿಟೈರ್ಮೆಂಟ್ ಆದವರು ಎಲ್ಲರೂ ಸೇರಿಕೊಂಡು ರಾತ್ರಿ ಮದ್ಯಪಾನ ಆಮೇಲೆ ಪಾರ್ಟಿ ಮಾಡಿಕೇಸಿ ಸಾರ್ವಜನಿಕರ ಸ್ಥಳದಲ್ಲಿ ಒಂದು ಕಚೇರಿ ಸಾರ್ವಜನಿಕರು ಕೆಲಸ ಮಾಡುವಂಥ ಕಚೇರಿಯಲ್ಲಿ ನಿನ್ನೆ ಕರ್ತವ್ಯ ಲೋಪ ಎಸಗಿದ್ದಾರೆ. ದಯವಿಟ್ಟು ಇವ್ರ ಮೇಲೆ ಕಾನೂನು ಶಿಸ್ತು ಕ್ರಮ ತಗೋಬೇಕಂತೇಳಿ ನಮ್ಮ ಕಡೆಯಿಂದ ಒಂದು ಒತ್ತಾಯ ಪೂರ್ವ. ಸರ್ಕಾರಿ ಕಚೇರಿಗಳು ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ವಹಣೆಯಾಗುವ ಆಡಳಿತ ಕೇಂದ್ರಗಳಾಗಿದ್ದು ಅವುಗಳ ದುರ್ಬಳಕೆ ನಿಯಮ ಉಲ್ಲಂಘನೆಯಾಗುತ್ತೆ. ಸಾರ್ವಜನಿಕರ ದಾಖಲೆಗಳಿರುವ ಕೊಠಡಿಯಲ್ಲೇ ಪಾರ್ಟಿ ಮಾಡಿದ್ದು ಸ್ವತಃ ಸಾರ್ವಜನಿಕರೇ ಪಾರ್ಟಿ ಮಾಡುವ ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಿದ್ದಾರೆ. ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ, ಕಚೇರಿಯಲ್ಲಿ ಊಟ ಮಾಡೋದು ತಪ್ಪಲ್ಲ, ಆದ್ರೆ ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಾರೆ. ಮಾಹಿತಿ ತರಿಸಿಕೊಂಡು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಊಟ ಮಾಡಬಾರಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ಪಾರ್ಟಿ ಊಟ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ಪಬ್ಲಿಕ್ಗೋಸ್ಕರ ಮಾಡಿರ್ತೀವಿ, ಅದನ್ನ ಪಬ್ಲಿಕ್ ಬರ್ಬೋದು. ನಮ್ಮ ಅಧಿಕಾರಿಗಳಿಗೋಸ್ಕರ ಮಾಡಿರ್ತೀವಿ. ಸೊ ಊಟ ಮಾಡ್ಲಿಕ್ಕೆ ಅದು ರೆಸ್ಟ್ರಿಕ್ಷನ್ ನೀವು ಹೇಳೋದ ಬಗ್ಗೆ ಚರ್ಚೆ ಊಟ ಮಾಡ್ಲಿಕ್ಕೆ ನೀರು ಬಂದಿಲ್ಲ, ಅದು ಬೇರೆ ಬಗ್ಗೆ ಚರ್ಚೆ ಮಾಹಿತಿ ತರ್ತೀವಿ. ಒಟ್ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಶಿಸ್ತನ್ನ ಕಾಪಾಡಬೇಕಾದ ಹಿರಿಯ ಅಧಿಕಾರಿಗಳೇ ದಾರಿ ತಪ್ಪಿದಂತೆ ಕಾಣ್ತಿದೆ. ನಿವೃತ್ತ ಸಿಬ್ಬಂದಿ ಹಾಗೂ ಹೊರಗಿನವರನ್ನ ಕೂರಿಸಿಕೊಂಡು ಪಾರ್ಟಿ ಮಾಡಿರೋದು ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ತೋರಿಸುತ್ತಿದೆ. ಸಂಬಂಧಪಟ್ಟವರು ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿದೆ. ವಿಜಯ್ ಜಾಕಟಕಲ್, ಪಬ್ಲಿಕ್ ಟಿವಿ, ರಾಯಚೂರು.